ನಮಸ್ಕಾರ ಸ್ನೇಹಿತರೆ, ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಕಿರುತೆರೆ ಸೆಗ್ಮೆಂಟ್ಗೆ ಸ್ವಾಗತ. ಸ್ನೇಹಿತರೆ, ಕ್ವಾಟ್ಲೆ ಕಿಚನ್ ಶೋನ ಫೇವರೇಟ್ ಜೋಡಿ ಅಂತಲೇ ಹೇಳ್ಬಹುದು. ಚಂದನ್ ಅವರು ಮತ್ತು ವಾಣಿ ಅವರು ನಮ್ಮ ಜೊತೆಗಿದ್ದಾರೆ. ಮಾತಾಡ್ಸ್ತಾ ಹೋಗೋಣ ಬನ್ನಿ. ಹೇಗಿದ್ದೀರಾ ಇಬ್ರು? ಚೆನ್ನಾಗಿದ್ದೀವಿ. ಸೊ ನಿಮ್ಮಿಬ್ರು ಜೋಡಿಗೆ ಪ್ಲಸ್ ನಿಮ್ದು ಇನ್ನೊಂದು ಜೋಡಿ ಕೂಡ ಇದೆ. ಸಿಕ್ಕಾಪಟ್ಟೆ ಕಮೆಂಟ್ಸ್ ಬರ್ತಾ ಇರುತ್ತೆ, ನಿಮ್ದು ಸೋನಿ ಅವ್ರದ್ದು, ನಿಮ್ದು ವಾಣಿ ಅವ್ರದ್ದು. ಸೊ ಹೇಗೆ ಅನಿಸ್ತಾ ಇದೆ ಜನಗಳ ಪ್ರತಿಕ್ರಿಯೆ ಎಲ್ಲ ನೋಡುವಾಗ? ಅಫ್ಕೋರ್ಸ್ ಖುಷಿ ಆಗುತ್ತೆ, ಲೈಕ್ ಜನಕ್ಕೆ ಅದು ಇಷ್ಟ ಆಗ್ತಿದೆ ಅನ್ನೋದು. ಆ್ಯಂಡ್ ಎಲ್ಲೂ ಕೂಡ ಅದ್ರ ಬಗ್ಗೆ ನೆಗೆಟಿವ್ ಆಗಿ ಕಮೆಂಟ್ ಬರ್ತಿಲ್ಲ. ಅಂದರೆ ಎಂಜಾಯ್ ಒಂದು ಹೆಲ್ದಿಯಾಗಿ ಫನ್ನಿಯಾಗಿ ಬರ್ತಾ ಇದೆ ಅಂತ. ಸೊ ಖುಷಿ ಆಗುತ್ತೆ. ನಮ್ಮದು ಅದೇ ಇಂಟೆನ್ಷನ್ ಇದ್ದಿದ್ದು, ಏನೇ ಮಾಡಿದ್ರು ಹೆಲ್ದಿಯಾಗಿ ಕಂಟೆಂಟ್ ಕೊಡ್ಬೇಕಂತ. ಸೊ ಫೈನಲಿ ಖುಷಿ ಆಗ್ತಿದೆ, ಚೆನ್ನಾಗಿ ಬರ್ತಿದೆ ಅಂತ ಅಷ್ಟೇ. ಕರೆಕ್ಟ್. ಈಗ ಕ್ವಾಟ್ಲೆ ನಿಮಗೆ ವಾಣಿ ಕ್ವಾಟ್ಲೆ ಇಷ್ಟನಾ ಅಥವಾ ಸೋನಿ ಕ್ವಾಟ್ಲೆ ಇಷ್ಟ? ಅದೆಲ್ಲ ನೀವು ಕೇಳಬಾರ್ದು, ನಾವು ಹೇಳ್ಬಾರ್ದು. ಇದೆ ಮೇನ್ ಇಂಪಾರ್ಟೆಂಟ್ ಇರೋದು. ನೀವು ಕರೆಕ್ಟ್ ಆಗಿ ಕೇಳಿದ್ರಿ. ಇದೆ ಇಲ್ಲ ಹೌದು, ಈಗ ಇಬ್ಬರಲ್ಲಿ ಯಾರು ಇಷ್ಟ ಅದನ್ನ ಹೇಳ್ಬೇಕು. ನೋ ಡಿಪ್ಲೊಮ್ಯಾಟಿಕ್ ಆನ್ಸರ್ಸ್. ಇಲ್ಲ, ಅದು ಅದಕ್ಕೆ ಡಿಪ್ಲೊಮಾನ ಮಾಡಿರೋದಾ ನೀವು? ಆರ್ಕಿಟೆಕ್ಚರ್ ಮಾಡೋದಕ್ಕೆ ಫಸ್ಟ್ ಡಿಪ್ಲೊಮಾ ಮಾಡಿ ಆಮೇಲೆ ಹೋದ್ರಾ? PUC ಮಾಡಿ ಆರ್ಕಿಟೆಕ್ಚರ್ ಮಾಡಿ. ಡಿಪ್ಲೊಮ್ಯಾಟಿಕ್ ಆಗಿ ಇರೋದು ಯಾವಾಗ್ಲೂ ಶೋಲಲ್ಲೂ. ಬಟ್ ನಿಮಗೊಂದು ಅಂದಾಜು ಗೊತ್ತಾಗಿರುತ್ತಲ್ಲ ಇವ್ರು ಆಕ್ಚುಲಿ ಯಾರನ್ನ ಇಲ್ಲ, ಇಷ್ಟಪಡ್ತಾರೆ ಅಂದಾಜ್ ಮಾಡಕ್ಕೆ ಆಗ್ತಿಲ್ಲ, ಅಂದಾಜೆ ಸಿಗುತ್ತಿಲ್ಲ. ಅಂದ್ರೆ ಇಬ್ರು ಒಟ್ಟಿಗೆ ಒಂದೇ ರೀತಿ ತಕ್ಕಡಿಯಲ್ಲಿ ಒಂದ್ ರೀತಿ ತೂಗಿಸ್ತಾ ಇದ್ದಾರೆ. ಆಕ್ಚುಲಿ ಏನಂದ್ರೆ ನನ್ನ ಹತ್ರನೂ ತುಂಬಾ ನೈಸ್ ಆಗೇ ಇರ್ತಾರೆ, ಸ್ವೀಟ್ ಆಗೇ ಇರ್ತಾರೆ. ಕೋಪ ಮಾಡ್ಕೊಂಡ್ರೆ ನನ್ನ ಜೊತೆನೂ ಕೋಪ ಮಾಡ್ಕೊತಾರೆ. ಚಂದನ್ ಅವ್ರು ಏನಿದೆ ಸ್ಟ್ರಾಟಜಿನ ಇದು ಯಾವ ತರ ಇದೆ? ಇರೋದೇ ಹಿಂಗೆ, ಎಲ್ಲರ ಜೊತೆ ಒಂದೇ ತರ ಚೆನ್ನಾಗಿ ಖುಷಿಯಾಗಿರ್ಬೇಕು. ಅಲ್ಲ ಹೌದು, ನಂಬ್ತೀರಾ? ಒಪ್ತೀರಾ ಇದನ್ನ? ನಾವು ಹುಡುಗರ ಜೊತೆ ಅಷ್ಟೇ ಆರಾಮಾಗಿ ಖುಷಿಯಾಗಿರ್ತೀನಿ. ಒಪ್ತೀನಿ. ಹುಡುಗರ ಜೊತೆನೂ ಹಾಗೆ ಇರ್ತಾರೆ. ಬಟ್ ಸ್ಟಿಲ್ ಎಲ್ಲೋ ಒಂದ್ ಕಡೆ ನಮ್ಮ ಹತ್ರ ಡ್ರಾಮಾ ಮಾಡ್ತಿರ್ಬೋದೇನೋ, ಗೊತ್ತಿಲ್ಲ. ಇಲ್ಲ, ಅದು ನಿಮ್ಗೆ ಅನಿಸ್ತಿದೆ ಅಂದ್ರೆ ಮೋಸ್ಟ್ಲಿ ನಿಮ್ಮ ಯೋಚನೆ ಮಾಡೋ ರೀತಿ ತಪ್ಪಿದೆ ಅಂತ ಅನ್ಸುತ್ತೆ. ಆದ್ರೆ ಟು ಬಿ ಫ್ರಾಂಕ್, ಸೋನಿ ಜೊತೆ ಸ್ವಲ್ಪ ಜಾಸ್ತಿ ಡ್ರಾಮಾ ಮಾಡ್ತಿರ್ಬೋದು, ನನ್ನ ಜೊತೆ ಸ್ವಲ್ಪ ಚೆನ್ನಾಗಿರ್ಬೋದು ನಿಜವಾಗ್ಲೂ. ಅವ್ರವ್ರ ಅನಿಸಿಕೆಗೆ ಬಿಟ್ಬಿಡ್ತೀನಿ, ಅದೆಲ್ಲ ನಿಮ್ಗೆ ಅನ್ಸುತ್ತೆ ನೀವೇ ಹೇಳಿ. ಇದನ್ನೂ ಹೇಳಲ್ಲ ನೋಡಿ ಅವರು. ಡಿಪ್ಲೊಮ್ಯಾಟಿಕ್, ಮಿಸ್ಟರ್ ಡಿಪ್ಲೊಮ್ಯಾಟಿಕ್ ಅಂತಾನೆ ನೀವೇ ಯಾರು ಕರೆದಿದ್ದು? ದಿಲೀಪ್ ಕರೆದಿದ್ದು ಹಂಗೆ. ಬಟ್ ಈಗ ನೆಕ್ಸ್ಟ್ ಆಕ್ಚುಲಿ ನೆಕ್ಸ್ಟ್ ಅಪ್ಕಮಿಂಗ್ ಎಪಿಸೋಡ್ಸ್ಗಳಲ್ಲಿ ಇದನ್ನೊಂದು ಡಿಕೋಡ್ ಮಾಡಬೇಕಲ್ಲ, ನೀವೇನ್ ಮಾಡ್ತೀರಾ? ಗೊತ್ತಾಗಬೇಕಲ್ಲ ನಿಮಗೆ ಎಕ್ಸಾಕ್ಟ್ ಆಗಿ ಇವ್ರ ಮನಸ್ಸಲ್ಲಿ ಏನು ಓಡ್ತಾ ಇದೆ, ಯಾರು ಇಷ್ಟ ಅಂತ. ಅಪ್ಕಮಿಂಗ್ ಎಪಿಸೋಡ್ಸ್ ಎಲಿಮಿನೇಷನ್ ಬೇರೆ ಇದೆ. ನೀವು ಅದೆಲ್ಲ ಐಡಿಯಾಗಳು ಕೊಟ್ಟರೆ ಮನೆಗೆ ಕಳಿಸ್ಬಿಡ್ತಾರೆ. ಆಕ್ಚುಲಿ ನಾನು ಲಾಸ್ಟ್ ಎಪಿಸೋಡ್ಸ್ ಅಲ್ಲೆಲ್ಲ ನಾನು ಇವನು ಪೇರ್ ಆಗಿರ್ಬೇಕಾದ್ರೆಲ್ಲ ನೀನು ನಿಜವಾಗ್ಲೂ ನನ್ನ ಮೇಲೆ ಇಷ್ಟ ಇದ್ರೆ ಸೋನಿನ್ ಬೈಬೇಕು, ಅಥವಾ ನಾನು ಏನಾದ್ರು ಕೆಲಸ ಮಾಡ್ಕೊಡ್ಬೇಕಂದ್ರೆ ಸೋನಿನ್ ಆವಾಜ್ ಹಾಕು ಅಂತ ಎಲ್ಲ ಅಂದ್ರೆ ಇವ್ನ ಆಗ್ತಾ ಇರಲಿಲ್ಲ. ಬಟ್ ಇವನು ಸೋನಿ ಪೇರ್ ಆಗಿರ್ಬೇಕಾದ್ರೆ ನನ್ಗೆ ಅದೆಲ್ಲ ಬೇಜಾನ್ ಮಾಡಿದಾನೆ. ಎಲ್ಲೋ ಒಂದ್ ಕಡೆ ನನಗೆ ಅಲ್ಲಿ ಅವಾಗ ಡೌಟ್ ಹೊಡಿತಾ ಇರುತ್ತೆ, ಇದು ಜಾರ್ತಾ ಇದೆ, ಜಾರಿ ಹೋಗ್ತಾ ಇದೆಯಾ, ಕ್ಯಾಚ್ ಇಟ್ಕೋಬೇಕು, ಟೈಟಾಗಿ ಇಟ್ಕೋಬೇಕು, ಹಿಡಿದಿಟ್ಕೋಬೇಕು ಅಂತ ಅಂದ್ಬಿಟ್ಟು. ಬಟ್ ನನ್ನ ಹತ್ರ ಬಂದಾಗ ನಾಟಕ ಮಾಡ್ತಾ ಇರ್ತಾನೆ, ಹಂಗೆಲ್ಲ ಏನಿಲ್ಲ ಅವಳು ಚಿಕ್ಕವಳೆಲ್ಲ ಬೇಜಾರು ಮಾಡ್ಕೊಂಡ್ಬಿಡ್ತಾಳೆ ಅವಳು, ಅದಕ್ಕೆ ಅಂತ ಅಂದ್ಬಿಟ್ಟು. ಸೊ ಏನು ಪ್ರತಿಕ್ರಿಯೆ ಕೊಡ್ತೀರಾ ಇದಕ್ಕೆ ನೀವು? ಇಲ್ಲ, ಎಲ್ಲ ಅವ್ರವ್ರಿಗೆ ಏನೋ ಅವ್ರ ಮನ್ಸಿಗೆ ಅನ್ಸಿದ್ದೆಲ್ಲ ಮಾಡ್ತಾ ಇದ್ದಾರೆ. ನಾವೆಲ್ಲರ ಜೊತೆನೂ ತುಂಬ ನೆಮ್ಮದಿಯಾಗಿ ಖುಷಿಯಾಗಿ ಪೀಸ್ ಆಗಿರ್ತೀವಿ. ಅದು ಎಲ್ಲರ ಜೊತೆ ನಾವು ಪೀಸ್ ಆಗಿ ನೆಮ್ಮದಿಯಾಗಿದ್ದೀವಿ. ನಮ್ಮ ಜೊತೆ ಇದ್ರು ಮಾತ್ರನೇ ಕೇಳ್ತಾ ಇರೋದು, ನೀವು ಅದನ್ನಷ್ಟೇ ಹೇಳಿ ಮಿಸ್ಟರ್ ಚಂದನ್ ಅವರೇ. ಇಲ್ಲ, ಅಪ್ಕಮಿಂಗ್ ಎಪಿಸೋಡ್ಸ್ ಎಲಿಮಿನೇಷನ್ ಇದೆ, ಅದ್ರ ಬಗ್ಗೆ ನಾವೀಗ ಮುಕ್ತವಾಗಿ ಮಾತಾಡಿದ್ರೆ ಇಬ್ಬರೊಬ್ರು ಮನೆಗಳು ಮಾತ್ರ ಎಲಿಮಿನೇಟ್ ಆಗ್ತಿರೋದು ಆಕ್ಚುಲಿ, ಜೊತೆ ಕ್ವಾಟ್ಲೆಗಳು ಹೋಗ್ತಿದ್ದಾರೆ. ಸೊ ಕ್ವಾಟ್ಲೆಗಳನ್ನ ಎಲಿಮಿನೇಟ್ ಮಾಡೋ ಏನಾದರೂ ಕಾಣ್ಬೋದಾ? ನಮ್ಗೆ ಅಷ್ಟು ಗೊತ್ತಿಲ್ಲ. ಕ್ವಾಟ್ಲೆಗಳ ಎಲಿಮಿನೇಷನ್ ಅಂತ ನಮಗೆ ಅಷ್ಟು ಹೇಳೂ ಇಲ್ಲ ಯಾವತ್ತೂ. ಸೊ ಕುಕ್ಕುಗಳಿಗಷ್ಟೇ ಗೇಟ್ ಪಾಸ್ ಇರೋದು, ನಮಗಿಲ್ಲ. ಈಗ ನೆಕ್ಸ್ಟ್ ಎಪಿಸೋಡಲ್ಲಿ ಆ್ಯಕ್ಚುಲಿ ಅಂದರೆ ವೇಷಗಳಲ್ಲಿ ಜಾಸ್ತಿ ನೋಡ್ತಾ ಇದ್ವಿ, ಇವಾಗ ನೀವು ನಾರ್ಮಲ್ ಆಗಿ ನೋಡ್ತಾ ಇದ್ದೀವಿ ಇಬ್ಬರನ್ನ. ಏನಿರುತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ? ಅಂದ್ರೆ ಇದು ಹಬ್ಬದ ಸೆಗ್ಮೆಂಟ್, ಇವತ್ತು ಹಬ್ಬದ ಸೆಗ್ಮೆಂಟ್ ಆಗಿರೋದ್ರಿಂದ ನಾವಾಗಿ ಬಂದಿದ್ದೀವಿ. ಯಾವ ಹಬ್ಬ? ವರಮಹಾಲಕ್ಷ್ಮಿ ಹಬ್ಬ. ಸೊ ಹಾಗಾಗಿ ನಾವು ನಮ್ದು ಫೆಸ್ಟಿವಲ್ ಗೆಟಪ್ ಅಲ್ಲಿ ಬಂದಿದ್ದೀವಿ. ಅಂದ್ರೆ ನಮ್ಮ ಹಬ್ಬಗಳಲ್ಲಿ ನಮ್ಮ ಕಡೆ ನಾವೆಲ್ಲ ನೋಡಿ, ಒಂಚೂರು ಮ್ಯಾಚ್ ಆಗ್ತಿಲ್ವಾ? ಕರೆಕ್ಟ್, ಅದೇ ಆಗ್ತಿಲ್ವಾ ಅಂತ ಡೌಟಲ್ಲಿ ನೀವೇ ಕೇಳ್ತಿರಲ್ರಿ. ಆಗ್ತಿಲ್ವಾ ಅಂತ ಅಂದೆ, ಆಗ್ತಿದೆ ಅಲ್ವಾ? ಆ ಜೋಡಿನೂ ನಿಲ್ಲಿಸಿ ಕೇಳಬೇಕಿತ್ತ? ಆ ಜೋಡಿ ಏನಾದ್ರು ಇದ್ದಿದ್ರೆ ನಾನು ನಿಲ್ಲಿಸಿ ತೋರಿಸ್ತಾ ಇದ್ದೆ ನಿಮ್ಗೆ. ಇಟ್ ಈಸ್ ಲೈಕ್ ಅವಳು ಸಮ್ ಮರೂನ್, ಗ್ರೀನ್ ಅಂಡ್ ಮರೂನ್ ಕಾಂಬಿನೇಷನ್ ಅಲ್ಲಿ ಬಂದಿದ್ದಾಳೆ, ನಾನು ಈ ಕಾಂಬಿನೇಷನ್ ಅಲ್ಲಿ ಬಂದಿದ್ದೀನಿ. ಇವ್ನ ಎರಡು ಮಿಕ್ಸ್ ಕಾಂಬಿನೇಷನ್ ಅಲ್ಲಿ ಬಂದಿದ್ದಾನೆ. ಸೀರಿಯಸ್ಲಿ ನಾನು ಬಂದ ತಕ್ಷಣ ಅಬ್ಸರ್ವ್ ಮಾಡಿದ್ದೀನಿ. ಇಷ್ಟೆಲ್ಲ ಅಬ್ಸರ್ವ್ ಮಾಡಿದೆ ನಮ್ಮ, ನೀನು ದೇವರು ಒಳ್ಳೇದು ಮಾಡ್ಲಿ ನಿಮಗೆ. ಈಗ ವಾಣಿ ಅವ್ರಿಗೆ ಆಕ್ಚುಲಿ ಕುಕಿಂಗ್ ಬರಲ್ಲ, ಬಟ್ ಈ ತರ ಕುಕ್ ಮಾಡುವಂತಹ ಹುಡುಗರನ್ನ ಕಂಡ್ರೆ ನಿಮ್ಮ ಅಭಿಪ್ರಾಯ ಏನು? ಇಷ್ಟ ಆಗುತ್ತೆ? ಆಕ್ಚುಲಿ ಯಾರು ಇಷ್ಟ ಆಗೋದಿಲ್ಲ? ಮನೆಯಲ್ಲ ಆರಾಮಾಗಿ ರಾಣಿ ತರ ಇರಬೇಕು ಅಂದ್ರೆ ಇಂಥವ್ರಿಗೆ ಅಡುಗೆ ಗೊತ್ತಿರಬೇಕು. ಅದಂತೂ ತುಂಬಾ ಒಳ್ಳೇದದು. ಹೌದು, ಒಳ್ಳೆ ಸಂದೇಶ ಕೊಡ್ತಾರೆ. ಐ ಆಮ್ ವೆರಿ ವೆರಿ ಹ್ಯಾಪಿ ದಟ್ ಚಂದನ್ಗೆ ತುಂಬಾ ಚೆನ್ನಾಗಿ ಅಡುಗೆ ಮಾಡಕ್ ಬರುತ್ತೆ. ಅದರಲ್ಲೂ ಡೆಸರ್ಟ್ ಪ್ರಿನ್ಸ್, ಡೆಸರ್ಟ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ಸ್ವೀಟ್ ಮಾಡ್ಕೊಂಡು ಸ್ವೀಟ್ ಆಗಿರ್ತೀವಿ ಅಲ್ವೇನೋ? ಅಷ್ಟೇ ಕರೆಕ್ಟ್ ಅಕ್ಕ. ಅಯ್ಯೋ ಕರೆಕ್ಟ್ ವಾಣಿ, ಕರೆಕ್ಟ್ ಸರ್, ಕರೆಕ್ಟ್. ಸೊ ಏನಿದೆ ಅಕ್ಕ ಅಂದ್ಬಿಟ್ರಲ್ಲ ಇದು?
ಈ ಥರ ಸ್ಟೇಟ್ಮೆಂಟ್. ಫ್ಲೋ ಅಲ್ಲಿ ಸೋನಿನ ಕರಿಯಕ್ಕೆ ಹೋಗಿ ನನ್ನ ಕರೆಸಿ ಇದು ನನಗೆ ಫ್ಲೋನಲ್ಲಿ ಎಲ್ಲರ ಜೊತೆನೂ ಎಲ್ಲರೂ ಅಕ್ಕ ಇಲ್ಲ ಅಣ್ಣ ಅಂದ್ಬಿಡ್ತೀನಿ. ಸೊ ಹಾಗಾಗಿ ಫ್ಲೋನಲ್ಲಿ ಬಂದು ಜಡೆ ಮಾಯಿಸೋದ್ರು ಹುಡುಗ ಅಲ್ವಾ. ಆ ಫ್ಲೋ ಅಲ್ಲಿ ನಮ್ಮ ಜಗ್ಗೇಶ್ ಸರ್ ಅವಾಗಲೇ ಹೇಳಿಲ್ವಾ ಈ ಅಕ್ಕ ನೀನು ಬಾಯಿಗೆ ಮಣ್ಣಕ್ಕ ಅಂತ ಹಂಗೆ. ಓಕೆ ಎಸ್. ಸೊ ಆದರೆ ಇವಾಗ ತುಂಬ ರೀಚ್ ಅಂತೂ ಆಗಿದೆ ಶೋ ಆ್ಯಕ್ಚುಲಿ. ಬಟ್ ಜೋಡಿಗಳ ಸೆಲೆಕ್ಷನ್ ಕೂಡ ಯಾವಾಗಲೂ ಚೇಂಜಸ್ ಆಗ್ತಿರುತ್ತೆ, ಅದು ಕೂಡ ಜನಗಳಿಗೆ ಇಷ್ಟ ಆಗುತ್ತೆ. ಈಗ ಸದ್ಯಕ್ಕೆ ಶ್ರೇಷ್ಠ ಅವರು ಜಾಯ್ನ್ ಆಗಿದ್ದಾರೆ. ಅದೇ ಅದೇ ಇವರು ಆ್ಯಕ್ಚುಲಿ ಈ ಜೋಡಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇದೊಂದು ಅದ್ಭುತವಾದ ಟ್ರೆಂಡಿಂಗ್ ಜೋಡಿ ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾದಲ್ಲಿ. ಇದೊಂದು ಅದ್ಭುತವಾದ ಜೋಡಿ. ಇನ್ನೊಂದು ಹುಡುಗಿದೆ, ಹೌದು, ಅದಿನ್ನ ಅತಿ ಅದ್ಭುತವಾದ ಜೋಡಿ. ಕರೆಕ್ಟ್. ಎರಡು ಅದ್ಭುತವಾದ ಜೋಡಿಗಳನ್ನ ನೋಡ್ತಿರೋದು ನಮ್ಮ ಕಣ್ಣಿಗೆ ನಂತರ 7 ವಂಡರ್ಸ್ ಎಲ್ಲ ಕಾಣಿಸ್ತಾ ಇದೆ. ಖುಷಿ ಆಗ್ತಿದೆ. ಕಾವ್ಯ ಅವ್ರ ಜೋಡಿ ಬಗ್ಗೆ ನಾನು ಮಾತಾಡಬೇಕು. ಸತತವಾಗಿ 4 ವಾರ ಕಾವ್ಯ ಅವ್ರ ಜೋಡಿ ಇದೊಂಥರ ಜನ್ಮದ ಅನುಬಂಧ. ಅವ್ರದ್ದು ಮತ್ತೆ ಸೂರಜ್ ಅವ್ರದ್ದು ಮೋಸ್ಟ್ ಕ್ಯೂಟೆಸ್ಟ್ ಪೇರ್ ನಮ್ಮ ಕ್ವಾಟ್ಲೆ ಕಿಚನ್ದು. ಮಾತಾಡಿ ಮಾತಾಡಿ ಕಾವ್ಯ ಅವರು. ನಂಗೆ ಗೊತ್ತಿಲ್ಲ ಹೆಂಗ್ ಮಾತಾಡ್ತಾರೆ. ಅದೇ ಇವಾಗೇನೋ ಇಷ್ಟು ಅತ್ಯದ್ಭುತ ಕಣ್ಣಿಗೆ ತಂಪಾಗುತ್ತೆ ಅಂತಲ್ಲ. ಇವ್ರ ಜೋಡಿನ ನೋಡಿ ತುಂಬಾ ಖುಷಿ ಆಗುತ್ತೆ. ಇದೇ ತರ ಅಲ್ಲ ಈಗ ಕ್ವಾಟ್ಲೆಗಳಲ್ಲಿ ನಿಮಗೆ ಯಾರು ಇಷ್ಟ? ನಿಮಗೆ ಯಾರು ಜೋಡಿಯಾಗಿ ಬರಬೇಕು ಅಂತ ಇಷ್ಟ? ನನಗೆ ಕ್ವಾಟ್ಲೆಗಳಲ್ಲಿ ಧನರಾಜ್ ಇಷ್ಟ ಮತ್ತೆ ಹಿತೇಶ್ ಇಷ್ಟ. ಸೂರಜ್ ಬಟ್ ಯಾವಾಗ್ಲೂ ನಂಗೆ ಸೂರಜೇ ಬರ್ತಾರೆ. ಚಂದನ ಇಷ್ಟ ಅಲ್ವಾ? ಕ್ವಾಟ್ಲೆ ಅಲ್ಲ ಬಟ್ ಕುಕ್ಕಲ್ಲಿ ಚೆನ್ನಾಗಿ ಅಡುಗೆ ಮಾಡ್ತಾರೆ, ಚೆನ್ನಾಗಿರೋ ಡೆಸರ್ಟ್ಸ್ ಮಾಡ್ತಾರೆ. ಇವರು ಚೆನ್ನಾಗಿ ಎಲ್ಲರೂ ಅಡುಗೆ ಚೆನ್ನಾಗಿ ಮಾಡ್ತಾರೆ. ಇವ್ರೊಬ್ಬರು ಅಂತಲ್ಲ, ಎಲ್ಲರೂ ಅಡುಗೆ ಚೆನ್ನಾಗಿ ಮಾಡ್ತಾರೆ. ಬಟ್ ಸ್ಯಾಡ್ಲಿ ಕುಕ್ಗಳನ್ನ ಜೋಡಿ ಮಾಡ್ತಾ ಇಲ್ಲ. ಹೌದು, ಅದೇ ಬೇಜಾರು. ಮಾಡಿದ್ರೆ ಇವ್ರುಗಳ ಕೆಲಸ ಇರಲ್ವಲ್ಲ. ನಾವೇ ಓವರ್ಟೇಕ್ ಅಲ್ಲ ಮಾಡ್ಬಿಡ್ತೀವಿ. ಇಲ್ಲಿ ಆಕ್ಚುಲಿ ಇನ್ನೊಂದು ಮೂರನೇದು ಒಂದು ಆಂಗಲ್ ಓಪನ್ ಆಗ್ತಿರೋ ತರ ಕಾಣ್ತಾ ಇದೆ. ಯಾವುದು ಆ ಥರ ಎಲ್ಲ ಏನೂ ಇಲ್ಲ. ಅಷ್ಟು ಕನ್ಫರ್ಮೇಶನ್ ಇದೆ. ಹೌದು, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಕಾವ್ಯ. ಅದು ನಮ್ದೊಂದು ಕೋಡ್ ವರ್ಡ್ ಇದೆ. ಇದಾ ಫ್ರೆಂಡ್ಶಿಪ್ ಬೇಡಲ್ಲ? ನೀವು ಮಾತಾಡ್ಕೊಳ್ಳಿ. ನಾನು ಧನ್ಯವಾದಗಳು. ಇಲ್ಲ ನಿಂತ್ಕೋ ಪರವಾಗಿಲ್ಲ. ಇಲ್ಲ ನಿಂತ್ಕೊಳ್ಳಿ, ಪರವಾಗಿಲ್ಲ. ಇಟ್ಸ್ ಓಕೆ. ಅವ್ರು ಡಿಪ್ಲೊಮ್ಯಾಟಿಕ್ ಆಗಿ ಹೇಳಿರ್ತಾರೆ ಅಷ್ಟೇ ಅವ್ರು, ಅಲ್ವಾ? ಇವ್ರಿಗೆ ಗೊತ್ತು ಅವ್ರು ಎಷ್ಟು ಡಿಪ್ಲೊಮ್ಯಾಟಿಕ್ ಅಂತ. ನನಗೆ ಗೊತ್ತು, ನಾನು ತುಂಬಾ ಚೆನ್ನಾಗಿ ಅರ್ಥ ಅಲ್ವಾ? ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದಾನೆ. ಕರೆಕ್ಟ್. ಈಗ ವ್ಯಾಲೆಂಟೈನ್ ಅಂತ ಹೇಳಿದ್ರೆ ಲವ್ ಅಷ್ಟೇ, ಅದು ಯಾರಿಗೆ ಬೇಕು ಯಾರ ಜೊತೆ ಬೇಕಾದ್ರೆ. ನಮ್ಮ ಕಡೆ ಇಲ್ಲಿ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಮುಂದಿನ ವಾರ ನೀನು ಎಲಿಮಿನೇಟ್ ಆಗ್ತೀಯ ಅಂತ ಒಂದು ಕೋಡ್ ವರ್ಡ್ ಅದು. ಹೌದಾ? ಅದಕ್ಕೆ ಇವಾಗ ಡಿಡ್ಯೂಸ್ ಮಾಡಿಲ್ಲ. ಇಲ್ಲ ನಾವು ಅವರಿಬ್ರು ಮಾತಾಡ್ಕೊಂತಿರ್ತಾರೆ. ಈ ಕುಕ್ಕುಗಳೆಲ್ಲ ಸೇರಿ ಒಂದು ಸಮಾವೇಶ ನಡೆಸಿ ಈ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಇವಾಗ ಮೈಕ್ ಹಾಕೊಂಡಿರ್ತೀವಲ್ಲ, ಓ ಮಗ ಅವ್ರು ಎಲಿಮಿನೇಟ್ ಆಗ್ಬಿಡ್ತಾರೆ ಇವ್ರು ಎಲಿಮಿನೇಟ್ ಆಗ್ಬಿಡ್ತಾರೆ ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ಮತ್ತೆ ವ್ಯಾಲೆಂಟೈನ್ಸ್ ಡೇ ಕಣ ಅಂತ ಇದ್ರೆ ಮುಗಿತಲ್ಲಿಗೆ ಅಂತ. ನನಗೆ ಇವತ್ತು ಎಲಿಮಿನೇಷನ್ ಇಲ್ಲ, ಮುಂದಿನ ವಾರ ಇರೋದು. ಅವಂದು ವ್ಯಾಲೆಂಟೈನ್ಸ್ ಡೇ ಪ್ರತಿದಿನ ಇರುತ್ತೆ. ಹೌದು, ಆದ್ರೆ ನಿಮ್ಮ ಎಲಿಮಿನೇಷನ್ ಕೋಡ್ ವರ್ಡ್ ಅಲ್ಲ. ಓ ನಮ್ದು ಪಾಸ್ವರ್ಡ್ ಅಲ್ಲಿ. ಹೀಗೆ ನಿಮ್ಮ ಸುಖ ಸಂಸ್ಕಾರ ಅಂತ ಹೇಳಿ, ಹೀಗೆ ನಿಮ್ಮ ಸುಖ ಸಂಸಾರ ಸದಾಕಾಲ ಖುಷಿಯಾಗಿ ನಡೀತಾ ಇರಲಿ. ಈ ನಿಮ್ಮೂರು ಜನ ಜೊತೆಲಿ ಇನ್ನೊಬ್ರು ಬರಲಿ, 4 ಜನ ಸೇರಿ ಸುಖ ಸಂಸಾರನ ನಡೆಸಿ ಅಂತ ಬಯಸುತ್ತಾ ನಮ್ಮ 2 ಮಾತು ನಾವು ಇಲ್ಲೇ ಮುಗಿಸ್ತೀವಿ. ನಮ್ಮ ರೈಸ್ ಬಾತ್ ಬಂಗಾರಿ. ಥ್ಯಾಂಕ್ ಯು. ಈಗ ಟ್ರಯಾಂಗಲ್ ಅಲ್ಲ ಇದು, ಹಾಗಾದ್ರೆ ಅದು ಜಸ್ಟ್ ಫ್ರೆಂಡ್ಶಿಪ್ ಅಷ್ಟೇನಾ? ಅವ್ರದ್ದು ನೀವು ಇಲ್ಲಿ ಎಕ್ಸ್ಟ್ರಾ ಆಂಗಲ್ ಸೇರಿಸ್ಬಿಡಿ ಸಾಕು. ಹಾಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಒಳ್ಳೆದಾಗಲಿ, ಚೆನ್ನಾಗಾಗ್ತಾ ಇದೆ ಶೋ ಇಬ್ಬರಿಗೂ. ಸೊ ಹೀಗೆ ಎಂಟರ್ಟೈನ್ ಮಾಡ್ತಾ ಇರಿ. ಥ್ಯಾಂಕ್ ಯು ಬ್ರೋ. ಆಯ್ತಾಯ್ತು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಕ್ವಾಟ್ಲೆಗಳ ಮಾತುಗಳನ್ನು ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.